ತಾಲೂಕಿನಲ್ಲಿ ನಾವು ಕಳೆದ 2 ದಿನದಲ್ಲಿ ಮೈಕ್ರೋ ಫೈನಾನ್ಸ್ ಇದಕ್ಕೆ ಒಂದು ಸಾವಿನ ದುರಂತ ನೋಡಿದೀವಿ. ಸೊ ನಾನು ಈ ಬಗ್ಗೆ ಸಾಕಷ್ಟು ಸ್ಥಳಕ್ಕೆಲ್ಲ ಹೋಗಿ ನಾನು ನಮ್ಮ ಉಪವಿಭಾಗಾಧಿಕಾರಿಗಳು ಮತ್ತೆ ನಮ್ಮ DC ಅವರು ಸಹ ಅದ್ರ ಬಗ್ಗೆ ಇಮಿಡಿಯೇಟ್ ನೀವು ಅಡ್ರೆಸ್ ಮಾಡ್ಬೇಕು ಅಂತ ಹೇಳಿ ನಾವು ಸ್ಪಾಟ್ ಎಲ್ಲ ವಿಸಿಟ್ ಮಾಡಿದ್ವಿ. ಅಲ್ಲಿ ನಾನು ಸ್ಪಾಟಿಗೆ ಹೋದಾಗ ನಂಗೆ ಬಹಳ ಬೇಜಾರಾಯ್ತು. ಏನು ಅಂತ ಹೇಳಿದ್ರೆ ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ಅವರಿಗೆ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತೆಲ್ಲ ನೋಡುವಾಗ ಇದುವಾಗ ಬೇಜಾರಾಗತ್ತೆ ನಮಗೆ. ನಾನು ಹೇಳೋ ವಿಚಾರ ಏನಂತ ಹೇಳಿದ್ರೆ, ನೀವು ಸಾಲ ಮಾಡುವಾಗ ಇರೋಷ್ಟು ಧೈರ್ಯ ಅದನ್ನ ತೀರ್ಸುವಾಗ್ಲೂ ಅಷ್ಟೇ ಧೈರ್ಯ ಇರ್ಬೇಕು ಅಂತ ಹೇಳಿ ನಾನು ಎಲ್ರಿಗೂ ಒಂದು ಕಿವಿ ಮಾತು ಹೇಳ್ತೀನಿ. ಯಾಕಂತ ಹೇಳಿದ್ರೆ ಜೀವ ಒಂದು ಸತಿ ಹೋದ್ರೆ ಮತ್ತೆ ಅದನ್ನ ತರಕ್ಕಾಗಲ್ಲ. ನಿಮ್ಮ ಸಾಲದ್ದು ನಾವು ದೊಡ್ಡ ಹಂತದಲ್ಲಿ ಈಗ ನಾವೇನೋ ಧೈರ್ಯ ತುಂಬಿ ಅವ್ರಿಗೆ ಹೇಳಿ ಇನ್ನೊಂದು ಮಾಡ್ಬೋದು. ನಮ್ಮ ಪೊಲೀಸರು ಇದ್ದಾರೆ, ಅವರು ನಿಮ್ಗೆ ಯಾರು ಕಿರುಕುಳ ಕೊಡ್ತಾ ಇದ್ದಾರೆ ಈ ತರ ಹಿಂಗ್ ಹೇಳಿದ್ರೆ ದಯವಿಟ್ಟು ಪೊಲೀಸ್ ಹತ್ರ ಕಂಪ್ಲೇಂಟ್ ಕೊಡಿ, ಇಲ್ಲ ನಮ್ಮಲ್ಲಿ ಏನಾದ್ರು ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ನನಗೆ ಈ ತರ ಆಗ್ತಾ ಇದೆ ಅಂತ ಹೇಳಿ. ದಯವಿಟ್ಟು ಯಾವುದೇ ರೀತಿಯಲ್ಲೂ ಹೆಣ್ಮಕ್ಳು ಈಗ ಸಂಘದಲ್ಲಿ ಸಾಲ ಮಾಡಿರ್ತೀರಾ, ಇನ್ನೊಂದ್ ಕಡೆ ಮಾಡಿರ್ತೀರಾ, ಅದನ್ನ ತೀರ್ಸ್ಲಿಕ್ಕೆ ಆಗೋದಿಲ್ಲ ಅಂತ ಕೂಡಲೇ ಈ ಒಂದು hasty decision ಗೆ ಬರಬೇಡಿ. ಯಾರು ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು, ಸ್ಟ್ರಾಂಗ್ ಆಗಿ ಇರ್ಬೇಕು ಹೆಣ್ಮಕ್ಳು ಯಾವತ್ತು ನಾವೇ. ಯಾಕಂದ್ರೆ ಮನೆ ಒಂದು ಬುನಾದಿ ಆಗಿರ್ತೀವಿ. ಸೊ ಅದರಿಂದ ಏನಾಗತ್ತೆ, ನಾವು ಮನೆ ಬುನಾದಿ ಆಗಿರುವಾಗ ಬುನಾದಿ ಬಿದ್ದೋದ್ರೆ ಇನ್ನೆಲ್ಲ ಬಿದ್ದೋಯ್ತು ಅಂತಾನೆ ಅರ್ಥ. ಈಗ ಸಣ್ಣ ಸಣ್ಣ ಮಕ್ಕಳು ಇರ್ತಾರೆ, ನಿಮ್ಮ ಫ್ಯಾಮಿಲಿ ಇರ್ತಾರೆ ಜೊತೆಗೆ, ಮತ್ತೆ ನಿಮ್ಮ ಒಡ ಹುಟ್ಟಿದವ್ರು ಇರ್ತಾರೆ, ತಂದೆ ತಾಯಿ ಇರ್ತಾರೆ, ಅವ್ರು ಪಡೋ ನೋವನ್ನ ಮತ್ತೆ ಯಾರಿಗೆ ಸಹ ನೋಡ್ಲಿಕ್ಕೆ ಆಗಲ್ಲ ಮುಂದಿನ ದಿನಗಳಲ್ಲಿ. ಅದಕ್ಕೋಸ್ಕರ ಹೆಣ್ಮಕ್ಳು ಯಾರೇ ಸಾಲ ಮಾಡಿದ್ರು, ಯಾವ್ದೇ ಸಂಘ ಇರ್ಬೋದು, ಇದು ಅದು ಪ್ರೈವೇಟ್, ಇದು NRLM ಆ ತರ ಅಂತಲ್ಲ, ಯಾವ್ದೇ ಸಂಘ ಆಗಿದ್ರು ಅವ್ರು ಬಂದು ತುಂಬಾ ಕಿರುಕುಳ ಕೊಡ್ತಾ ಇದಾರೆ ಅಂದ್ರೆ ದಯವಿಟ್ಟು ಪೊಲೀಸಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ. ಯಾವುದೇ ರೀತಿಯ hasty ಡಿಸಿಷನ್ ತಗೊಳ್ಬೇಡಿ. ನಮ್ಮ ತಾಲೂಕು ಕಚೇರಿಯಲ್ಲಿಯೂ ಸಹ ನೀವು ನಿಮ್ಮ ಕಂಪ್ಲೇಂಟ್ ಅನ್ನ ಹೇಳ್ಬೋದು, ನಮ್ಗೆ ಈ ತರ ಆಗ್ತಾ ಇದೆ ಅಂತ. ನಾವು ಪೊಲೀಸ್ ಅವರಿಗೆ ಇಲ್ಲಿಂದ ಡೈರೆಕ್ಷನ್ಸ್ ಕೊಟ್ಟು ಅದೇನಿದೆ ಅದನ್ನ ಅಡ್ರೆಸ್ ಮಾಡ್ತೀವಿ. ದಯವಿಟ್ಟು ಯಾರು ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು ಅಂತ ಹೇಳಿ ನಾನು ತಮ್ಮಲ್ಲಿ ಕೋರ್ಕೊಳ್ತೀನಿ. ಥ್ಯಾಂಕ್ ಯು.